ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ರೆ ಟೆಕ್ ವರ್ಲ್ಡ್ ವಿತ್ ಪ್ರಣೀಕಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ನೋಡೋದ್ರಲ್ಲಿ ರಾಜ್ಯ ವಿದ್ಯಾರ್ಥಿ ತಂತ್ರಾಂಶ 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳು, ಕೆಲವು ವಿದ್ಯಾರ್ಥಿಗಳು ಏನಪ್ಪ ಅಂದರೆ ನಮಗೆ ಈ ಥರ ಸ್ಕಾಲರ್ಶಿಪ್ ಬಂದಿಲ್ಲ ಮತ್ತು ಇದಕ್ಕೆ ಏನು ಸೊಲ್ಯೂಷನ್ ಮಾಡಬೇಕು, ಮಾಡಿದರೆ ಬರುತ್ತೋ ಅಥವಾ ಇಲ್ಲ ಸಾಕಷ್ಟು ಮಂದಿ ವಿದ್ಯಾರ್ಥಿ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ಖಂಡಿತ ಕೂಡ ಬರುತ್ತೆ. ಅದು ನಾನು ಆಲ್ರೆಡಿ ಈಗ ಒಬ್ಬ ವಿದ್ಯಾರ್ಥಿ ಕೂಡ ಹೋಗಿ ವಿಸಿಟ್ ಮಾಡಿ ಅದ್ರ ಬಗ್ಗೆ ಮಾಹಿತಿನೂ ಕೂಡ ತಿಳಿಸಿದ್ದೀನಿ. ಸೊ ಹಾಗಾಗಿ ಆ ಪ್ರಕಾರ ಸ್ಕಾಲರ್ಶಿಪ್ ಕೂಡ ಜಮಾ ಆಗಿದೆ. ಹಾಗಾಗಿ ಬನ್ನಿ ಫ್ರೆಂಡ್ಸ್, ಏನು ಅಪ್ಡೇಟ್ ಅದೋ ನಾನು ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ. ತಪ್ಪದನ್ನು ಸ್ಕಿಪ್ ಮಾಡೋದು ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ನೋಡಿ. ಫ್ರೆಂಡ್ಸ್, ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಏನಂದರೆ, ಸರ್ ನಮ್ಮದು ಫೀಸ್ ಸ್ಯಾಂಕ್ಷನ್ ಅಮೌಂಟ್ ಇರ್ಬೋದು ಮತ್ತು ಅದರ ಜೊತೆ ಮೇಂಟೆನೆನ್ಸ್ ಅಮೌಂಟ್ ಕೂಡ ಇನ್ನೂ ಕೂಡ ಜಮಾ ಆಗಿಲ್ಲ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಜಮಾ ಆಗಿದೆ. ನಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಂಡಾಗ ನಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದೆ, ಬಟ್ ಕೆಲವೊಂದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿಲ್ಲ. ಸೊ ಹಾಗಾಗಿ ಇದಕ್ಕೇನು ಫಸ್ಟ್ ಲೆವೆಲಲ್ಲಿ ನಮ್ಮದು ರಿಜೆಕ್ಟ್ ಆಗಿದೆ ಅಥವಾ ಅಕ್ಸೆಪ್ಟ್ ಆಗಿದೆ, ಇದನ್ನು ಯಾವ ಥರ ತಿಳ್ಕೊಳ್ಳೋದು ಏನು ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ನಿಮ್ದು ಇಲ್ಲಿ ನೋಡಿ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ನಲ್ಲಿ ಎಸ್ ಆಗಿತ್ತಂದರೆ ಮತ್ತು ಅಪ್ರೂವ್ಡ್ ಆಸ್ ಎಲಿಜಿಬಲ್ ಎಸ್ ಆಗಿತ್ತಂದರೆ ನಿಮ್ಗೆ 100% ಆಗಿ ಸ್ಕಾಲರ್ಶಿಪ್ ಬರುತ್ತೆ ಅಂತಲೇ ಅರ್ಥ. ಒಂದು ವೇಳೆ ನಿಮ್ಮದು ಅಪ್ಲಿಕೇಶನ್ ವೆರಿಫಿಕೇಷನಲ್ಲಿ ಎಸ್ ಆಗಿಲ್ಲ ಅಂದರೆ, ಒಂದು ವೇಳೆ ಈ ಥರ ಬಂದಿತ್ತಂದರೆ ಅದನ್ನು ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ನೋ ಅಂತ ಇದೆ, ಅಪ್ರೂವ್ಡ್ ಆಸ್ ಎಲಿಜಿಬಲ್ ನೋ ಅಂತ ಇತ್ತಂದರೆ ನೀವೇನೋ ಒಂದು ಮಿಸ್ಟೇಕ್ ಮಾಡಿದ್ದೀರಾ ಅಂತಲೇ ಅರ್ಥ. ಅಂದರೆ ಅರ್ಥ ಏನಂದರೆ ತಾಲೂಕು ಆಫೀಸರ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ಅಂತಲೇ ಅರ್ಥ. ಸೊ ನೀವು ಈಗ ಏನು ಮಾಡಬೇಕಂದ್ರೆ ಇಮಿಡಿಯೇಟಾಗಿ ನಿಮ್ದು ಯಾವ ಕ್ಯಾಟಗರಿಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, ಈ ವಿದ್ಯಾರ್ಥಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರುತ್ತೆ ಈ ಪರ್ಟಿಕ್ಯುಲರ್ ವಿದ್ಯಾರ್ಥಿದು. ಸೊ ಹಾಗಾಗಿ ನೀವು ಇಮ್ಮಿಡಿಯೇಟಾಗಿ ತಾಲೂಕು ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಆಫೀಸರ್ ಅಂದರೆ ತಾಲೂಕು ಹಿಂದುಳಿದವರ ಕಲ್ಯಾಣ ಅಧಿಕಾರಿ ಅಂತ ಇರ್ತಾರೆ. ಸೊ ಅವ್ರನ್ನ ಭೇಟಿಯಾಗಿ, ಸೊ ಈ ಅಪ್ಲಿಕೇಶನ್ ನಂಬರ್ ಅಂದರೆ ನಿಮ್ಮ SSP ID ಮತ್ತು ಅದರ ಜೊತೆಗೆ ಅವ್ರ ಲಾಗಿನ್ ID, ಆಧಾರ್ ಕಾರ್ಡ್ ನಂಬರ್ನ ಅಲ್ಲಿ ಹೋಗಿ ನೀವು ಇಮಿಡಿಯೇಟಾಗಿ ಕೊಟ್ಟರೆ ಸಾಕು. ಅಲ್ಲಿ ಅವರು ಇಮಿಡಿಯೇಟಾಗಿ ನೀವು ಚೆಕ್ ಮಾಡಿ ಹೇಳ್ತಾರೆ. ಸೊ ಏನು ಮಿಸ್ಟೇಕ್ ಮಾಡಿರ್ತೀರ ಅಂದರೆ, ನಿಮ್ಮದು ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ವ್ಯಾಲಿಡಿಟಿ ಮುಗಿದು ಹೋಗಿರ್ಬೋದು ಅಥವಾ ಆ ನಂಬರ್ನ ಕೊಟ್ಟಿರ್ಬೋದು, ಇಲ್ಲ ನಿಮ್ಮದು 100% ಆಗಿ ವೆರಿಫಿಕೇಷನ್ ನಿಮ್ಮ ಕಾಲೇಜಿಂದ ಬಂದುಬಿಟ್ಟು ಅಲ್ಲಿ ಕರೆಕ್ಟಾಗಿ ಕ್ಲಾಸಿಗೆ ಅಟೆಂಡ್ ಆಗಿದ್ದಾರೋ ಅಥವಾ ಅಡ್ಮಿಷನ್ ತೊಗೊಂಡಿದ್ದಾರಲ್ಲ, ಅಲ್ಲಿ ಡೇಟಾ ಕಳಿಸ್ಬೇಕಾದ್ರೆ ಏನೋ ಮಿಸ್ಟೇಕ್ ಆಗಿರ್ಬೋದು. ಸೊ ಈ ಥರ ಆದಾಗ ನಿಮ್ಮದು ಅಪ್ಲಿಕೇಶನ್ ರಿಜೆಕ್ಟ್ ಆಗಿರುತ್ತೆ. ಸೊ ಅದರ ಕಳಿಸ್ಬೇಕಾದ್ರೆ ಇನ್ಫಾರ್ಮೇಷನ್ ಏನಾದರೂ ಹೋಗಿಲ್ಲ ಅಂದರೆ, ಸೊ ಹಾಗಾಗಿ ಅಲ್ಲಿಂದ ಅಪ್ಲಿಕೇಶನ್ ವೆರಿಫಿಕೇಷನೇ ನೋ ಅಂತಾಗಿತ್ತಂದರೆ ಸೊ ನಿಮ್ಗೆ ಯಾವುದೇ ಕಾರಣ ಕೂಡ ಸ್ಕಾಲರ್ಶಿಪ್ಪು ಬರೋದಿಲ್ಲ. ಹಾಗಾಗಿ ಇಮಿಡಿಯೇಟಾಗಿ ನೀವು ತಾಲೂಕು ಆಫೀಸರ್ಗೆ ವಿಸಿಟ್ ಮಾಡಬೇಕಾಗುತ್ತೆ ಯಾವುದೇ ಕ್ಯಾಟಗರಿ ವಿದ್ಯಾರ್ಥಿಗಳು. ಮತ್ತು ಅದ್ರ ಜೊತೆಗೆ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೇಳ್ತಾಯಿದ್ರು, ಸರ್ ನಮ್ಮದು ಇನ್ನೂ ಕೂಡ ಏನಂದರೆ ಮೇಂಟೆನೆನ್ಸ್ ಅಮೌಂಟ್ ಅಂತ ಇದೆಯಲ್ಲ, ಸೊ ಇನ್ನೂ ಕೂಡ ಬಂದಿಲ್ಲ, ಓನ್ಲಿ ಫೀಸ್ ಸ್ಯಾಂಕ್ಷನ್ ಅಮೌಂಟ್ ಮಾತ್ರ ಜಮಾ ಆಗಿದೆ, ಮೇಂಟೆನೆನ್ಸ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ ಕೇಳ್ತಾಯಿದ್ರು. ಎಸ್ ಫ್ರೆಂಡ್ಸ್, ನಿಮ್ಮದು ಮೇಂಟೆನೆನ್ಸ್ ಅಮೌಂಟ್ ಮೆನ್ಷನ್ ಆಗಿಲ್ಲ ಅಂದರೆ ಅರ್ಥ, ಸೊ ನಿಮ್ಮದು ಇನ್ನೂ ಕೂಡ ಏನಂದರೆ ಹಾಸ್ಟೆಲ್ ಅಪ್ಲಿಕೇಶನ್ನು ಸಬ್ಮಿಟ್ ಮಾಡಿದರೆ ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ID ಇನ್ಫಾರ್ಮೇಷನ್ ಅಂದರೆ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ ಮ್ಯಾಗೆ ನಿಮ್ಗೆ ನಾಟ್ ಅಲೋಟೆಡ್ ಅಂತ ಬಂದಿತ್ತಂದರೆ, ಸೊ ನೀವೇನು ಮಾಡ್ಬೇಕಂದ್ರೆ ಆ ಮ್ಯಾನೇಜ್ಮೆಂಟ್ ID ನೀವೇಂದರೆ ನಿಮ್ಮ SSPನಲ್ಲಿ ಮೆನ್ಷನ್ ಮಾಡಿರಬೇಕಾಗತ್ತೆ. ಸೊ ಆವಾಗ ಡೇ ಸ್ಕಾಲರ್ ಅಂತ ಮೆನ್ಷನ್ ಮಾಡಿದ್ರಿಂದ ನಿಮ್ಮದು ಅಲ್ಲಿ ಅಕಾಡೆಮಿಕ್ ಅಲೌನ್ಸಸ್ ಅಥವಾ ವಿದ್ಯಾಸಿರಿ ಅಂತ ಏನಿದೆಯಲ್ಲ ಅದಕ್ಕೆ ಎಲಿಜಿಬಲ್ ಇರ್ತೀರ. ಮತ್ತು ಅದ್ರ ಜೊತೆಗೆ ಮಿನಿಮಮ್ ಡಿಸ್ಟೆನ್ಸು 10 ಕಿಲೋಮೀಟರ್ ಅಥವಾ 6 ಕಿಲೋಮೀಟರ್ ಮೇಲುಗಡೆ ಇರಬೇಕಾಗತ್ತೆ. ಮಿನಿಮಮ್ 10 ಅಂದರೆ ಈಗ ಒಬ್ರು ಏನು ಮಾಡಿರ್ತಾರೆ, ಮನೆ ಅದೇ ಊರಲ್ಲಿ ಇರುತ್ತೆ ಮತ್ತು ಅದ್ರ ಜೊತೆಗೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿರ್ತಾರೆ, ಅವ್ರ ಡಿಸ್ಟೆನ್ಸ್ ಅದೇ ಅಡ್ರೆಸ್, ಕಾಲೇಜು ಅದೇ ಅಡ್ರೆಸ್ ಇತ್ತಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಯಾವುದೇ ಕಾರಣ ಕೂಡ ಮೇಂಟೆನೆನ್ಸ್ ಅಮೌಂಟು ಕೊಡೋದಿಲ್ಲ. ಅದು ಏನಪ್ಪ ಅಂದರೆ ಮಿನಿಮಮ್ 10 ಕಿಲೋಮೀಟರ್ ಅಥವಾ 6 ಕಿಲೋಮೀಟರ್ಗೆ ಜಾಸ್ತಿ ಇತ್ತಂದರೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸಿ ಅವ್ರದ್ದು ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿತ್ತು ಮತ್ತು ಅದರ ಹಾಸ್ಟೆಲ್ ಅಲಾಟ್ಮೆಂಟ್ ಆಗಿಲ್ಲ ಅಂದರೆ ಅವರ ಇದ್ರ ಪ್ರಕಾರ ಆವಾಗ ನಿಮಗೆ ಪ್ರತಿ ತಿಂಗಳು 1500 ರೂಪಾಯಿ ಅಂತ ಸೇರಿ 15,000 ರೂಪಾಯಿ ಅಮೌಂಟ್ 10 ತಿಂಗಳಿಗೆ ನಿಮಗೆ ಸ್ಯಾಂಕ್ಷನ್ ಮಾಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಈ ವಿದ್ಯಾರ್ಥಿದು ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ, ಪರ್ಟಿಕ್ಯುಲರ್ ವಿದ್ಯಾರ್ಥಿದು ಕೂಡ ಇಲ್ಲಿ ಹಾಸ್ಟೆಲ್ ಮ್ಯಾನೇಜ್ಮೆಂಟು ಕೂಡ ಅವ್ರದ್ದು ವೆರಿಫಿಕೇಷನ್ ಆಗಿಲ್ಲ. ಸೊ ಹಾಗಾಗಿ ಏನಂದರೆ ಅವ್ರಿಗೆ ಅಮೌಂಟ್ ಕೂಡ ಪುಷ್ ಆಗಿಲ್ಲ. ಸೊ ಇಮಿಡಿಯೇಟಾಗಿ ಇಂಥ ಒಂದು ವಿದ್ಯಾರ್ಥಿಗೆ ಇಮಿಡಿಯೇಟಾಗಿ ನೀವು ಒಂದು ಸಾರಿ ತಾಲೂಕು ಆಫೀಸರ್ಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಬಿಗ್ ಅಪ್ಡೇಟ್ ಫ್ರೆಂಡ್ಸ್. 2023-24ನೇ ಸಾಲಿನಲ್ಲಿ ನೀವು ಇಮಿಡಿಯೇಟಾಗಿ ಹೋಗಿ ವಿಸಿಟ್ ಮಾಡಿದ್ರೆ ನಿಮ್ಮ ಸ್ಕಾಲರ್ಶಿಪ್ ಕೂಡ ನಿಮ್ಮ ಕೈ ತಪ್ಪೋ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಫೈನಾನ್ಷಿಯಲ್ ಇಯರ್ ಈಗ ಆಲ್ರೆಡಿ ಈ ತಿಂಗಳು 31ಕ್ಕೆ ಮುಗಿದೋಗುತ್ತೆ. ಮತ್ತು ನೆಕ್ಸ್ಟ್ ಗೌರ್ಮೆಂಟ್ ಯಾವಾಗ ಬಜೆಟ್ ರಿಲೀಸ್ ಮಾಡುತ್ತೆ ಅವಾಗಿನವರೆಗೂ ಕೂಡ ನೀವು ವೇಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಹಾಗಾಗಿ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ತಿಳಿಸ್ಕೊಡ್ತೀನಿ. ಸಾಕಷ್ಟು ಮಂದಿ ವಿದ್ಯಾರ್ಥಿಗಳು ಕೂಡ ಕೇಳ್ತಾಯಿದ್ರು, ಸರ್ ನಮ್ಮದು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೋ ಅಥವಾ ಇಲ್ಲ ಅಂತ. ಹಾಗಾಗಿ ಇದು ಲೇಟೆಸ್ಟ್ ಆಗಿರ್ತಕ್ಕಂಥ ಅಪ್ಡೇಟು. ಸೊ ಹಾಗಾಗಿ ಈ ವಿಡಿಯೋ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.